ಮಚ್ಚ ಈ ಸಲ IPL ಯಾರು ಸಪೋರ್ಟ್ ಮಾಡ್ತಾ ಇದ್ಯಾ? ನಿಂಗೆ ಗೊತ್ತಲ್ಲ ಮಚ್ಚ, ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಸ್ಟೂಡೆಂಟ್ಸ್ ಹಾರ್ಟ್ ಎಲ್ಲಿ ಇರ್ತದ? ಇಲ್ರಿ. ಸೂಪರ್ ಆಗಿ ಹೋಟೆಲ್ ಮಾಡಿರೋ ತರ ನೀರ್ನ ಮನೇಲಿ ಹೆಂಗ್ ಮಾಡೋದು ಬನ್ನಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಒಂದ್ ಸ್ಟೀಲ್ ತಪ್ಪಲೆ ತಗೊಂಡು ಒಲೆ ಮೇಲೆ ಇಟ್ಬಿಟ್ಟು ಗ್ಯಾಸ್ ಅಂಟಿಸಿ. ತಪ್ಪಲೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಕಪ್ H2O ಹಾಕಿ. H2O ಹಾಕಿದಾಗ ಚುಸ್ ಅಂತ ಸೌಂಡ್ ಬರಬೇಕು. ಚುಸ್ ಅಂತ ಸೌಂಡ್ ಬರಲಿ ಅಂದ್ರೆ ಈ ಸ್ಟೆಪ್ ನ ಮತ್ತೆ ರಿಪೀಟ್ ಮಾಡಿ. H2O ಚೆನ್ನಾಗಿ ಬಿಸಿ ಆದ್ಮೇಲೆ ನಿಮ್ ರುಚಿಗೆ ತಕ್ಕಷ್ಟು ಐಸ್ ಕ್ಯೂಬ್ ಹಾಕಿ. ನಮ್ಮಲ್ಲಿ ಐಸ್ ಕ್ಯೂಬ್ ಟೇಸ್ಟ್ ಎಲ್ಲರಿಗೂ ಇಷ್ಟ, ಅದಕ್ಕೆ ನಾನು 3 ಹಾಕ್ತಾ ಇದೀನಿ. ನಿಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ 2 ಹಾಕ್ಬೋದು. ಇವಾಗ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 2-5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಐಸ್ ಕ್ಯೂಬ್ H2O ಮಿಕ್ಸ್ ಆಗಿದ ತಕ್ಷಣ ನೀವು ಅದ್ರಲ್ಲಿ ಕ್ರಶ್ಡ್ ಐಸ್ ನ ಹಾಕ್ಬೇಕು. ಏನಿಲ್ಲ ಐಸ್ ಕ್ಯೂಬ್ ಇರ್ತಲ್ಲ ಅದನ್ನ ತೆಂಗಿನಕಾಯಿ ತುರಿಯಲ್ಲಿ ತುರಿ ಹಾಕ್ಬೇಕು. ಆಮೇಲೆ ಮತ್ತೆ 2 ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಟ್ಯಾಪ್ ವಾಟರ್ 1 ಸ್ಪೂನ್ ಮಿನರಲ್ ವಾಟರ್ ಹಾಕ್ಬೇಕು. ಟೇಸ್ಟ್ ಚೆಕ್ ಮಾಡಿ. ನಿಮ್ಮ ಮನೇಲಿ ಜಾಸ್ತಿ ಮಿನರಲ್ ವಾಟರ್ ಕುಡಿಯಂಗಿದ್ರೆ ಇನ್ನೊಂದು ಸ್ಪೂನ್ ಹಾಕಿ. 5 ನಿಮಿಷ ಕಾಯಕ್ಕಿಕ್ಕಿ. ಆಮೇಲೆ 1 ಲೀಟರ್ ನಿಮ್ಮ ಮನೆ ಕಾರ್ಪೊರೇಷನ್ ವಾಟರ್ ಹಾಕಿ. ಕಾರ್ಪೊರೇಷನ್ ವಾಟರ್ ಹಾಕ್ತಿದ್ದಂಗೆ ನಿಮ್ H2O ಅಲ್ಲಿ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದನ್ನ ಒಂದು ಬೌಲ್ ಹಾಕೊಂಡು ಒಂದು ಟ್ರಾನ್ಸ್ಪರೆಂಟ್ ಕವರ್ ಇಂದ ಕವರ್ ಮಾಡಿ 10-15 ನಿಮಿಷ ನಿಮ್ ಫ್ರೀಜರ್ ಅಲ್ಲಿ ಇಕ್ಕಿ. ಇವಾಗ ಅದನ್ನ ಫ್ರಿಜ್ ಇಂದ ಆಚೆ ತಗ್ಬಿಟ್ಟು 4 ಬೌಲ್ ಹಾಕಿ. ಅರ್ಧ ಇಲ್ಲ ಮುಕ್ಕಾಲ್ ಹಾಕಿ ಅಷ್ಟೇ, ಯಾಕಂದ್ರೆ ನಾವು ಇನ್ನ ಬೇಕಿಂಗ್ ಮಾಡ್ಬೇಕು. ಯಾರ ಮನೇಲಿ ಬೇಕಿಂಗ್ ಮಿಷಿನ್ ಇರೋ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಯಾರ ಮೇಲೆ ಇದೆಯೋ ಅದಕ್ಕೊಂಚೂರು ಆಯಿಲ್ ಕೋಟಿಂಗ್ ಹಾಕೊಳ್ಳಿ, ಯಾಕಂದ್ರೆ ನಾವು ಬಿಸಿ ಮಾಡ್ಬೇಕಾದ್ರೆ ಅಂಟ್ಕೊಂಬಾರ್ದು. ನಾವು ಮಾಡಿರೋ H2O ನಲ್ಲಿ ಟ್ರೇ ಅಲ್ಲಿ ಇಟ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಓವನ್ ಅಲ್ಲಿ ಬಿಸಿಗಿಕ್ಕಿ. ಇದೇ ಗ್ಯಾಪ್ ಅಲ್ಲಿ ನಾವು ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಟಾಪಿಂಗ್ಸ್ ಗೋಸ್ಕರ ನಾನು ಯೂಸ್ ಮಾಡ್ತೇವೆ ಫ್ರೋಸನ್ ಕ್ಯೂಬ್. ನೀವು ಬೇಕಾದ್ರೆ ಕಾಕ್ಟೇಲ್ ಐಸ್, ಚಿಲ್ಲಿಂಗ್ ಕ್ಯೂಬ್ ಏನ್ ಬೇಕಾದ್ರೆ ಯೂಸ್ ಮಾಡಿ. ಈ ರೆಸಿಪಿ ಇಂಡಿಯಾ ಬಿಟ್ಟು ಹೋಗ್ಬಾರ್ದು. ಇಂಡಿಯಾ ಬಿಟ್ಟು ಹೋದ್ರೆ ನೀವೇ ಜವಾಬ್ದಾರಿ. ನಾಸಾದವ್ರು ರಿಪೋರ್ಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡ್ಸಕ್ ಮುಂಚೆ ಬೇಗ ನಿಮ್ಮ ಮನೆ ಇದನ್ನ ಟ್ರೈ ಮಾಡ್ಬಿಡಿ. ನೋಡಿ ಏನ್ ಸಕ್ಕತ್ತಾಗಿದೆ ಬಿಸಿನೀರು. ಬಿಸಿನೀರ್ ಅಂತ ಗೊತ್ತಿರೋ ಇಲ್ಲಿವರೆಗೂ ನೋಡಿದಿರಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ವೆಲ್ಕಮ್ ಟು ಸರ್ ಐಸಕ್ ನ್ಯೂಟನ್ ಫ್ಯಾಕ್ಟ್ ನಂಬರ್ 1. ನೀವೇದಾದ್ರು ನಿಮ್ಮ ಮನೇಲಿ ನೀರ್ ಕುಡಿತಾ ಇದ್ರೆ ಅದು ಒಂದ್ ದಿವಸ ಖಾಲಿ ಆಗ್ಬಿಡುತ್ತೆ. ಫ್ಯಾಕ್ಟ್ ನಂಬರ್ 2. ಸಂಡೇ ಅನ್ನೋದು ಇಡೀ ವಾರದಲ್ಲಿ ಒಂದೇ ದಿವಸ ಬರುತ್ತೆ. ಫ್ಯಾಕ್ಟ್ ನಂಬರ್ 3. ಬಸ್ ಸ್ಟ್ಯಾಂಡ್ ಇಂದ ಹೋಗಿರೋ ಬಸ್ಸು ಮತ್ತೆ ವಾಪಸ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ಫ್ಯಾಕ್ಟ್ ನಂಬರ್ 4. ನೀವ್ ಯಾವತ್ತಾರ ಕೇಕ್ ತಿಂದಿದ್ರೆ ಅದೊಂದ್ಸರಿ ಕಟ್ ಮಾಡಿ ಫ್ರಿಜ್ ಒಳಗಡೆ ಇಟ್ಬಿಟ್ಟು ನೆಕ್ಸ್ಟ್ ದಿವಸ ಚೆಕ್ ಮಾಡಿ ನೋಡಿ. ನೀವ್ ಹೆಂಗೆ ಇರ್ತೀರೋ ಅದು ಹಂಗೆ ಇರುತ್ತೆ. ಫ್ಯಾಕ್ಟ್ ನಂಬರ್ 5. ನಿಮ್ ಗಾಡಿ ಟೈರ್ ಪಂಚರ್ ಆಗಿದೆ, ಅದನ್ನ ಮೆಕ್ಯಾನಿಕ್ ಹತ್ರ ಮಾತ್ರ ತಗೊಂಡೋಗ್ಬೇಡಿ, ಯಾಕಂದ್ರೆ ಪಂಚರ್ ಎಲ್ಲಾಗಿದೆ ಅಂತ ಕಂಡಿಟ್ಟು ಬಿಡ್ತಾನೆ. ಏನ್ ಅರ್ಥ ಆಗ್ತಿಲ್ವೇ ಈ ಕೇಸ್? ಮಗು ಆಗಿದ್ರೆ ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರು ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿಗೆ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? 1 ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವನ್ ವೀಲ್ ಚೇರ್ ಜೊತೆ. ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂತ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಬನ್ನಿ ಸರ್, ಹೆಂಗ್ ಕಟಿಂಗ್ ಮಾಡ್ಬೇಕು ಅಣ್ಣ? ಸೈಡ್ ಎಲ್ಲ ಶೇಡು, ಮೇಲೆಲ್ಲ ಕಾಡು. ಒಂದ್ ಕೆಲಸ ಮಾಡ್ಬಿಡಿ, ಇಲ್ಲಿ 90 ಆಂಗಲ್ ಇಟ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ sin θ ಪ್ಲಸ್ cos θ ಫಾರ್ಮುಲಾ ಹಾಕಿ ಏನ್ ಮಾಡ್ತೀರಾ ಸ್ವಲ್ಪ ತೆಗೆದ್ಬಿಡಿ. ಮಸ್ತ್ ಆತಲ್ಲ ಅಣ್ಣ. ಮಚ್ಚ ಈ ಸಲ IPL ಯಾರು ಸಪೋರ್ಟ್ ಮಾಡ್ತಾ ಇದ್ಯಾ? ನಿಂಗೆ ಗೊತ್ತಲ್ಲ ಮಚ್ಚ, ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಓಕೆ ಅಣ್ಣ. CSK ಚೆನ್ನಾಗ್ ಆಡುತ್ತಲ್ಲ. ರೋಡ್ ಕಾಣಿಸ್ಗಿಣ್ಸಿಯ ನಾಯಿ ಹೊಡೆದಂಗ್ ಹೊಡಿತೀವಿ. ಅಣ್ಣ ಒಂದು ವಾಟರ್ ಬಾಟಲ್ ಕೊಡು. 10 ರೂಪಾಯಿ ಕೊಳ 20 ರೂಪಾಯಿ ಕೊಳ. ನಿಂದ್ರ ಅಣ್ಣ ಕೇಳ್ಕೊಂಬರ್ತೀನಿ. ನಿಂದ್ರಣ ನಂದಿನ ಬರ್ತಾಳ ನೀರ್ ತರ್ತಾಳ ಬರಕ್ತಿದಿ. ನೀರಿನ ಬಾಟಲ್ 10 ರೂಪಾಯಿ ಬೇಕಾ 20 ರೂಪಾಯಿ ಬೇಕಾ?
ಅಣ್ಣ ನೀ ಇನ್ಸ್ಟಾಗ್ರಾಮ್ ರಿವ್ಯೂಸ್ ಮಾಡ್ತೀಯಲ್ಲ? ಮಾಡ್ತೀನಿ. ಒಂದನ್ನ ನೆಟ್ಟಿಂಗ್ ಮಾಡ ಏಕೆ ಬಿಡುದಿಲ್ಲ. ಏನ್ ಮಗ ನೋಡಿದೆ ಇದಕ್ಕೆ ಮಾತ್ರ ಹೋಗಲ್ಲ. ಸ್ಟೂಡೆಂಟ್ಸ್, ಹಾರ್ಟ್ ಎಲ್ಲಿ ಇರ್ತದ? ಇಲ್ರಿ. ಏನು ಎಲ್ಲಾರ ಕೈ ಹಿಡಿತಾರೋ? ಬ್ರೇನ್ ಎಲ್ಲಿ ಇರ್ತದ ಸರ್? ಹಳೆ ಮಳೆ ಏನು ಹಳೆ ಏನು ಅಲ್ಲೇ ಕಂಡಿ ಇಲ್ಲದನ. ಒಂದೂರಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಮಂತ್ರವಾದಿ ಏನ್ ಮಾಡ್ತಾನಪ್ಪ ಅಂದ್ರೆ ನಾಗರವನ್ನ ತಗೊಂಡು ನಾಗಮಣಿನ ಕಟ್ ಮಾಡ್ಬಿಡ್ತಾನೆ. ನಾಗಮಣಿನ ಕಟ್ ಮಾಡಿದ ತಕ್ಷಣ ನಾಗಮಣಿ ಸಿಗುತ್ತೆ ಅವನಿಗೆ. ಅವಾಗ ಇವನೇನ್ ಮಾಡ್ತಾನೆ, ಬೆರಳನ್ನ ಕಟ್ ಮಾಡಿ ರಕ್ತಾಭಿಷೇಕ ಮಾಡ್ತಾನೆ ನಾಗಮಣಿಗೆ. ನಾಗಮಣಿಗೆ ರಕ್ತಾಭಿಷೇಕ ಮಾಡಿ ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಮಂತ್ರ ಹೇಳ್ತಾ ಇರ್ತಾನೆ. ಮಂತ್ರ ಹೇಳ್ತಾ ನಾಗಮಣಿಗೆ ಪವರ್ ಜಾಸ್ತಿ ಆಗುತ್ತೆ. ಪವರ್ ಜಾಸ್ತಿ ಆಗಿದ ತಕ್ಷಣ ನಾಗಮಣಿನ ಗಾಳಿಯಲ್ಲಿ ಹಿಂಗೆ ಹಾರಿಸ್ತಾನೆ. ಗಾಳಿಯಲ್ಲಿ ಹಾರಿಸಿದ ತಕ್ಷಣ ನಾಗಮಣಿ ಮೇಲೆ ಬಂದು ಒಂದು ಲೈಟ್ ಬರುತ್ತೆ, ಒಂದು ಸೌಂಡ್ ಬರುತ್ತೆ. ಸೌಂಡ್ ಕೇಳಿದ ತಕ್ಷಣ ಇವನು ಗಾಂಡ್ ಬಿಡ್ತಾನೆ. ಏನಪ್ಪ ಇದು ಅಂತ. ಏನ್ ಸೌಂಡ್ ಅದು? ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್. ಕಾರ ಕೆಲ್ಸಕ್ ಬಂದಿನ್ ಬಾ. ಕಚ್ಚಕ್ ಬಂದಿನ್ ಕಣೋ ಶಿಷ್ಯ, ಕಚ್ಚಕ್ಕೆ. एक अमेरिका का वैज्ञानिक भारत घूमने आया। उसने एक समोसा खाया, उसे स्वादिष्ट लगा। खाने के बाद वो एक समोसा अमेरिका लेकर गया और वहाँ जाकर अपने बॉस को दिखाकर बोला, सर ये समोसा है, ऊपर से तो मैदा का बना है पर अंदर आलू कैसे भरा पता नहीं। उसकी बकवास सुनने के बाद बॉस ने उसे जमाकर एक कांटा दिया और अपने सूटकेस से एक जलेबी निकालकर बोला, 20 साल पहले मैं भारत गया था, ये जलेबी खाई थी, ऊपर से मैदा की है, अंदर चीनी कैसे घुसी आज तक पता नहीं लगा पाया, और तू साले यहाँ एक और समस्या लेकर आ। ಮಾಮ ಪೇರೆಂಟ್ ಮೀಟಿಂಗ್ ಆದಂತ ಬಾರಂತ ಬಾ. ನಾವ್ ಅದಕ್ಕಲ್ಗೆ ನಟ್ಟ ಸಾಲಿಗೆ ಹೋಗಿಲ್ಲ. ನಾವು ಇವಾಗ ಪೇರೆಂಟ್ಸ್ ಮೀಟಿಂಗ್ ಬರ್ತಾನ ನೋಡ ನಿಮ್ಮ. ನಮ್ ದೋಸ್ತಕ್ಕ ಗೀತ ಬರ್ತಾಂತೆ ಮಾಮ. ಜಲ್ದಿ ಹೋಗಂಬರಿ, ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಮುಗ್ತದಿಲ್ಲ ಅಂದ್ರ ಒಂದ್ ಹೆಣ್ಣಿನ ಸಾಲ ಕಿಂತ ಪೇರೆನಾ? ಏನಿನ್ ನಾಚಿಗಾಡಿ. ಎಷ್ಟು ಜನ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ಲಾನ್ ಆಗಿ ಯಾವ ರೀತಿ ಐಡಿಯಾ ಮಾಡಿ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. 10 ಜನ ಸೇರ್ಕೊಂಡು ಕೆಲಸ ಮಾಡೋದಲ್ಲ. ನೋಡಿ, 3 ಜನ ಯಾವ ರೀತಿ ಪ್ಲಾನ್ ಮಾಡಿ ಕೆಲಸ ಮಾಡ್ತಾ ಇದಾರೆ. ಕೆಲಸ ಆಗೋದಿ ಅಷ್ಟೇ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಆಚೆಗೆ ಮಹಾಭಾರತವನ್ನು ಬರೆದವರು ಯಾರು? ಯಾಕ್ರು ಏನಾಯ್ತು ಸರ್? ನೀವೇ ಬೋರ್ಡ್ ಮೇಲೆ ಬರ್ದು ನಮಗ್ ಕೇಳ, ನಾವೇ ಹೇಳುದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಎಂತ ಗಾಡು ಓನರ್ ಇದಿಲ್ಲ ನೀನ್. ಓಡ್ ಬಂದು ಮನಿ ಒಳಗ್ ಹೋಗ್ಬೇಕಂದ್ರ ಬಾಗಲ ಹಾಕಕತ್ತಿಲ್ಲ ನೀನ್. ಈಗ ಅವ್ರ ಕ್ಯಾಗಂತ್ರ ಸಾಯದ್ ಫಿಕ್ಸ್. ನಾನ್ ಸತ್ ಮ್ಯಾಗ ದೆವ್ವ ಆಗ್ ಅದು ಮಾತ್ರ ಫಿಕ್ಸ್. ಇವ ಇಲ್ಲೋದ ರಿಕ್ಕಿ ಅಜ್ಜಿ ತಗೊಳ್ಳಿ ಮಡಚು ಮುಕ್ಕಳ ಇಟ್ಕಪ್ಪ.
ದೋಸ್ತ ಏಕೆನೋ ಹಾಕ್ಯಾಳ ನೋಡ್ಲೆ. ನನಗ್ ಮೆಸೇಜ್ ಮಾಡಿದ್ದು ನಿನ್ ದೋಸ್ತರಿಗೆ ತೋರ್ಸ್ಬೇಡ ಅಂತ ಹಾಕ್ಯಾಳ ಯಾಕೆ? ಮೆಸೇಜ್ ಮಾಡ್ ಯಾರಿಗೂ ತೋರ್ಸಿಲ್ಲ ಅಂತಂದು. ಬ್ರದರ್ ಒಂದು ಡೆಟಾಲ್ ಸೋಪ್ ಕೊಡಿ ಹಂಗೆ. ಇದ್ರಲ್ಲಿ ಇನ್ನೊಂದು ಬರುತ್ತಿಲ್ಲ, ಅದಿಲ್ವಾ? ಯಾವ ಚೆನ್ನಾಗಿದೆ? ಇದೇ ಇರಲಿ ಬಿಡಿ. ರೆಡ್ ಕಲರ್ ಬರುತ್ತಾ ಸೋಪ್ ಇದು? ಅಣ್ಣ ನಾನು ಡೆಟಾಲ್ ಹೇಳಿದ್ದು. ಹಲೋ ಅಯ್ಯೋ ನಮಗೂ ಗೊತ್ತಿಲ್ಲ. ಹೆಂಗಣ ಇದು? ಇವೆರಡು ಡೆಟಾಲ್ ಲೈಫ್ ಬಾಯ್ ಎರಡಲ್ಲ ಒಂದೇ ಕಂಪ್ನಿನಾ? ಇದು ಹೆಂಗೆ ಬ್ರೋ ಇದು? ಒಳ್ಳೆ ಕತೆ ಆಯ್ತಲ್ಲಪ್ಪ ಇವಾಗ. ಹೆಂಗಣ ಅಜ್ಜಿ ತಾತಂದಿರ ಹೆಂಗಣ ಇದು ಯಾಮಾರ್ ಬಿಡ್ತಾರಣ್ಣ ಫುಲ್ಲು. ಇದೇನ್ ಬ್ರೋ ಇದು? ಡೆಟಾಲ್ ಐತಿ ಇದ್ರಲ್ಲಿ. ಲೈಫ್ ಬಾಯ್ ಕೇಳಿದ್ ನಾನು. ವಾ, ಹೆಡ್ಲೈಟ್ ವರ್ಕ್ ಆಗಿಲ್ಲ ಅಂದ್ರೆ ಏನಾಯ್ತು? ನಾವು ಟಾರ್ಚ್ ಹಾಕೊಂಡ್ ಬರ್ತೀವಿ, ಎಲ್ಲ ಇದು ಆನ್ ಆಗ್ತಿಲ್ಲ. ಆನಲ್ಲಿ ಐತೇನೋ? ಫ್ರೆಂಡ್ ಮದ್ವೆಗಿಂತ ಹೆಚ್ಚ ಮಚ್ಚ. ಇದು ಆಕ್ಚುಲಿ ಚೆನ್ನಾಗಿ ಆರು ಮಚ್ಚ ಇರಲ್ಲಿ ಏನೋ ಕಾಣ್ತೈತೆ. ಓ ಅಣ್ಣ ಕಾಣ್ತಾರ ಕಣ, ಪರವಾಗಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾನ್ ನಿಂಗ ಮಾತಾಡಕ್ ಅಷ್ಟೇ ಅವಕಾಶ ಕೊಟ್ಟೇನೆ, ಮನಸ್ಸೊಳಗ್ ಬರಾಕ್ ಅವಕಾಶ ಕೊಟ್ಟಿಲ್ಲ.